ಆಮೇಲೆ ಅವಘಡಗಳ ಸಂಖ್ಯೆ 86 ಹೋದ ವರ್ಷ, ಈ ಸಲ 378 ಆಗಿದೆ. ಈಗ 7 ತಿಂಗಳಿಗೇನೆ. ಬ್ಯಾಟ್ರಿ ಕಾರಣದಿಂದ 144 ಈ ವರ್ಷ. ಆಮೇಲೆ ವಿಧಿಸಿರುವ ದಂಡ ಇವರಿಗೆ 67 ಲಕ್ಷ. ಆಮೇಲೆ ಇವ್ರದ್ದು ಸ್ಟ್ರೈಕ್ಗಳು ಜಾಸ್ತಿ ಇವ್ರದ್ದು ನೋಡಿ. ನಿಮಗೆ ಇನ್ನೊಂದು ಪೇಜಲ್ಲಿ ಕೊಟ್ಟಿದ್ದೀನಿ. ಎಲೆಕ್ಟ್ರಿಕ್ ಬಸ್ಗಳ ವಾಹನ ದಿಢೀರ್ ಮುಷ್ಕರದಿಂದ ಕಿಲೋಮೀಟರ್ಗಳ ರದ್ದತಿ, ಸಾರ್ವಜನಿಕರ ಸಮಗ್ರ ಸೇವೆಗೆ ಒದಗಿಸಲು ತೊಂದರೆ ಆಗುತ್ತಿದ್ದು ವಿವರಗಳು ಈ ಕೆಳಕಂಡಂತಿವೆ. ಎಲ್ಲ ಡೀಟೇಲ್ ಆಗಿ ಹಾಕಿದ್ದೀನಿ. ರದ್ದತಿ ಕಾರಣಗಳೇನೆಂದರೆ ಇವ್ರದ್ದು ಏನೋ ಸ್ಯಾಲ್ರಿ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಕೊಡೋದಿಲ್ಲ ಅಂತ ಒಂದು. ಆಮೇಲೆ ದೀಪಾವಳಿಗೇನೋ ಬೋನಸ್ ಕೊಡಬೇಕು ಅಂತ. ಇನ್ನೇನೇನು ಕಾರಣ? ಮೈನು ಒಟ್ಟು ನೋಡಿ, ಇಷ್ಟು ಪ್ರಕರಣಗಳು ಒಟ್ಟು ಇವರು ಸ್ಟ್ರೈಕ್ ಮಾಡಿಬಿಡ್ತಾರೆ. ಇದು ಕೊಟ್ಟಿದ್ದೀವಿ ನಿಮಗೆ. ಯಾವುದು ನಮ್ಮ ಡಿಪೋ ನಂಬರ್ಸ್ ಹಾಕಿದ್ದೀವಿ. ಆಮೇಲೆ ರದ್ದಿತಿಯಾದ ಅನುಸೂಚಿಗಳು ನೋಡಿ ಕೊಟ್ಟಿದ್ದೀವಿ ನೋಡಿ. TMCLದು 790 ಅನುಸೂಚಿಗಳು ರದ್ದಿತೆಯಾಗಿದೆ. ಹಾಗೆ ಎಲ್ಲರದ್ದು ಕೊಟ್ಟಿದ್ದೀನಿ ನೋಡಿ. 117 ಇವ್ರದ್ದು, 182 ಒಬ್ರದ್ದು. ಇದು ಆಮೇಲೆ ನಮ್ಮ ಡೀಸೆಲ್ ಬಸ್ಗಿಂತಲೂ ಕೂಡ 3 ಪಟ್ಟು ಜಾಸ್ತಿ ಇವ್ರದ್ದು ರದ್ದತಿ ಇರುತ್ತೆ. ಆಮೇಲೆ ನಮ್ಮ BMTCದು ಕೊಟ್ಟಿದ್ದೀವಿ ನಿಮಗೆ 3 ವರ್ಷದ್ದು. ನಾವು ಕಂಪೇರ್ ಮಾಡಬೇಕಲ್ಲ, ಬರೀ ಅವ್ರ ಮೇಲೆ ಹೇಳೋದಲ್ಲ. ನಮ್ಮದು ಕೂಡ ನಿಮಗೆ ಕೊಟ್ಟಿದ್ದೀವಿ. ನಮ್ಮದು ಶೇಕಡವಾರಿ ರದ್ದತಿ 1.7. ಎಷ್ಟು? ಜಸ್ಟ್ 1.7, 1.4. ಈ ಸಲ 3.1 ಇದೆ. ಆವ್ರೇಜು 2 ನಮ್ಮದು. ಆಮೇಲೆ ಅವಘಡಗಳ ಸಂಖ್ಯೆ 23-24ರಲ್ಲಿ 37, 24-25ರಲ್ಲಿ 68, ಈಗ 17 ಈ ವರ್ಷದಲ್ಲಿ. ಒಟ್ಟು ಈ 2 ವರ್ಷ 7 ತಿಂಗಳಲ್ಲಿ 122 ಅವಘಡಗಳಂದರೆ ರೋಡಲ್ಲಿ ನಿಂತೋಗೋದು ಬಸ್ಸುಗಳು. ಬ್ರೇಕ್ ಡೌನು ಅಥವಾ ಟೈರ್ ಪಂಕ್ಚರು ಅಥವಾ ಇನ್ನೊಂದು ಏನೋ ಆಗಿ. ಆಮೇಲೆ ಮೊಬೈಲ್ ಪ್ರಕರಣಗಳು ಇದೆಲ್ಲ ಕೊಟ್ಟಿದ್ದೀನಿ. ಮದ್ಯಪಾನ ಇದೆಲ್ಲ ಕೂಡ ಕೊಟ್ಟಿದ್ದೀವಿ. ಅಪಘಾತಗಳು. ಆಮೇಲೆ ಅಪಘಾತಗಳು ನಮ್ಮದು 5,500 ಬಸ್ ಇದೆ. ಅವ್ರದ್ದು 1,700 ಇದೆ. ಅದಕ್ಕೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೊಟ್ಟಿದ್ದೀನಿ. ಅವ್ರದ್ದು 0.5 ಇರುತ್ತೆ ಆಕ್ಸಿಡೆಂಟ್ಸು 1,700 ಬಸ್ಗೆ. 0.7 ಅವ್ರದ್ದು. ನಮ್ಮದು 0.5 ಇದೆ. 0.5 ಇದೆ ನಮ್ಮದು. ಅಂದರೆ ನಮಗಿಂತಲೂ ಜಾಸ್ತಿ ಆಕ್ಸಿಡೆಂಟ್ಸು ಅವ್ರದ್ದು ಆಗ್ತಾಯಿದೆ. ಒಟ್ಟು ನಮ್ಮಲ್ಲಿರ್ತಕ್ಕಂಥದ್ದು 7,067 ಬಸ್ಸು. ಇದರಲ್ಲಿ 1,644 ಎಲೆಕ್ಟ್ರಿಕ್ ಬಸ್ಸಸ್ಸು. ಲಾಸ್ಟ್ ಪ್ಯಾರಾದಲ್ಲೇ ನೋಡಿ, ಪ್ರತಿ 1 ಲಕ್ಷ ಕಿಲೋಮೀಟ್ರಿಗೆ 0.5 ಆಕ್ಸಿಡೆಂಟ್ ಪ್ರಮಾಣ ನಮ್ಮದು. ಅವ್ರದ್ದು 0.7 ಇದೆ. ಈ ಕೆಳಕಂಡ ಕ್ರಮಗಳನ್ನು ತ್ವರಿತವಾಗಿ ಕೇಂದ್ರ ಸರ್ಕಾರ ತೆಗೆದುಕೋಬೇಕು ಅಂತ ನಾನು ಪತ್ರದ ಮುಖಾಂತರ ಸಂಬಂಧಪಟ್ಟ ಮಂತ್ರಿಗಳಿಗೆ ಇಮೇಲ್ ಮಾಡಿದ್ದೀನಿ. ಮತ್ತು ಅವರು ಬಂದಾಗ ಅವ್ರನ್ನ ಭೇಟಿ ಮಾಡಿ ಹೇಳ್ತೀನಿ. ಮತ್ತು ನಮಗೆ ಇಂಪಾರ್ಟೆಂಟಾಗಿ ಅವರು ಮಾಡಬೇಕಾಗಿರ್ತಕ್ಕಂಥದ್ದು ನಮಗೆ ಈ ಮ್ಯಾನುಫ್ಯಾಕ್ಚರರ್ಸ್ಗೆ OEMನವ್ರಿಗೆ ಹೇಳಿ, ಎರಡನೇದು, ಮೂರನೇದು ಬ್ಯಾಟ್ರಿ ಕಾರಣದಿಂದ ಬಸ್ಸುಗಳು ನಿಲ್ಲೋದೊಂದು, ಆಮೇಲೆ ಬ್ರೇಕ್ ಡೌನ್ಸು, ಈ ಎರಡು ಇಂಪಾರ್ಟೆಂಟಾಗಿ ಆ ಕಂಪ್ನೀಸು ಇದ್ರ ಬಗ್ಗೆ ಗಮನ ಹರಿಸಲೇಬೇಕು. ಉಳಿದಿರ್ತಕ್ಕಂಥದ್ದು ಅವರೇ ಮ್ಯಾನೇಜ್ ಮಾಡ್ಬೋದು. ಯಾವುದು ಈಗ ಶೇಕಡಾವಾರು ರದ್ದತಿ, ಆಮೇಲೆ ಮೊಬೈಲು, ಅಜಾಗರೂಕ ಚಾಲನೆ, ಇದನ್ನೆಲ್ಲ ಕೂಡ ಅವರು ಮೇಂಟೈನ್ ಮಾಡ್ಕೋಬೋದು. ಅವರ ಮ್ಯಾನೇಜ್ಮೆಂಟು ಇದನ್ನು ಕಂಟ್ರೋಲ್ ಮಾಡ್ಬೋದು. ಆದರೆ ಈ ಎರಡು ಮಾತ್ರ ಅಗತ್ಯವಾಗಿ ನಮಗೆ ಅವರು ಮಾಡಲೇಬೇಕು. ಇಲ್ಲಾಂದರೆ ಏನಾಗುತ್ತೆ, ನಮಗೂ ಕೂಡ ಕೆಟ್ಟ ಹೆಸರು, BMTCಗೂ ಕೆಟ್ಟ, ಎಲ್ಲ ಒಂದೇ ಥರ ಇರುತ್ತೆ ಬಸ್ಸು. ನಮ್ಮ BMTC ಬಸ್ಸು, ಅವ್ರ ಬಸ್ಸು ಎಲ್ಲ ಒಂದೇ, ಕಲರ್ ಗಿಲ್ಲರ್ ಎಲ್ಲ ಒಂದೇ, ಅದ್ರ ಮೇಲೂ BMTC ಅಂತಲೇ ಇರುತ್ತೆ. ಮೊದಲು ಎರಡನೇದು ಇದು ಬ್ರೇಕ್ ಡೌನ್ಸು, ಶೇಕಡಾವಾರು ರದ್ದತಿ ಒಂದು,
ಎರಡನೇದು ಅವಘಡಗಳ ಸಂಖ್ಯೆ, ಅಂದರೆ ಈ ಸಸ್ಪೆನ್ಷನ್ನು ಇದಾಗಿ ಸ್ಟಿಯರಿಂಗ್ದು ಪಂಚರ್ ಆಗೋದು ಇದು, ಆಮೇಲೆ ಎರಡನೇದು ನೋಡಿ ಬ್ಯಾಟ್ರಿ ನೋಡಿ ಸಂಬಂಧಪಟ್ಟಿದ್ದು. ಒಟ್ಟು ಎಲ್ಲ ಸೇರಿ ಈ 2 ವರ್ಷದಲ್ಲಿ 2.5 ವರ್ಷದಲ್ಲಿ ಕೆಲವು ಎಲ್ಲ ಹೋದ ವರ್ಷ ಬಂದಿದ್ದು ಟಾಟಾ ಅವ್ರದ್ದೆಲ್ಲ ಒಟ್ಟು 13,000 ಬ್ರೇಕ್ ಡೌನ್ಸ್ ಆಗುತ್ತೆ. ಎಷ್ಟು ಟೋಟಲ್ಲ 13,000 ಆಗುತ್ತಲ್ಲ, 13,000 ಬ್ರೇಕ್ ಡೌನ್ಸ್ ಆಗುತ್ತೆ. ಇನ್ನೊಂದು ಅಂಕಿ ಸಂಖ್ಯೆನೇ ಕೊಟ್ಬಿಟ್ಟಿದ್ದೀನಿ, ಅದಕ್ಕೆ ಕೊಟ್ಟಿದ್ದು. ಆಮೇಲೆ ನಮ್ಮ ಬ್ರೇಕ್ ಡೌನ್ಸ್ ನೋಡಿ 5,700 ಬಸ್ಸಿಗೆ 122 ಅಷ್ಟೇ. 5,700 ಬಸ್ಸಿಗೆ 122 ಬ್ರೇಕ್ ಡೌನು. ಅವ್ರದ್ದು 1,600 ಚಿಲ್ಲರೆ ಬಸ್ಸಿಗೆ 13,000 ಬ್ರೇಕ್ ಡೌನ್ಸು. ಇದೇನಾಗುತ್ತೆ, ಸಹಜವಾಗಿ ಜನ ನಮ್ಮ ಮೇಲೆ BMT ಎಲ್ಲ ಬಸ್ಸೇ ಎಲ್ಲ BMTCನೇ ಬ್ರ್ಯಾಂಡು, ಎಲ್ಲ BMTC ಅಂತಲೇ ಇರುತ್ತೆ, ನಮ್ಮ ಸೇಮ್ ಕಲರ್ ಇರುತ್ತೆ, ಎಲ್ಲ ಇರುತ್ತೆ. ಎಲೆಕ್ಟ್ರಿಕ್ ಬಸ್ಸು ಮೇಲೆ ನಮಗೆ ಗೊತ್ತಾಗುತ್ತೆ ಅಷ್ಟೇ, ಎಲ್ಲ ಮೇಲೆ ಬ್ಯಾಟ್ರಿ ಇರುತ್ತಲ್ಲ, ಅದರಿಂದ ಎಲೆಕ್ಟ್ರಿಕ್ ಬಸ್ಸು ಅಂತ ಗೊತ್ತಾಗುತ್ತೆ. ಅದರಿಂದ ಮಂತ್ರಿಗಳು ಅಲ್ಲ, ನಾನು ಹೇಳೋದು ನಮ್ಮ ಮಂತ್ರಿಗಳು ಇದ್ರ ಬಗ್ಗೆ ಇಂಟರ್ವೆನ್ಷನ್ ಆಗಿ ರೆಡಿ ಮಾಡಿಕೊಡಿ, ಇಂಟರ್ಫಿಯರ್ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದೇನು ದೂರ ಹೋಗಿರೋ ಪ್ರಶ್ನೆ ಏನೂ ಇಲ್ಲ. ಅಲ್ಲ, ನಮ್ದಾ ಡೀಸೆಲ್ ಅಲ್ಲ, ಇನ್ನೂ ಜಾಸ್ತಿ ಇದೆ ನೋಡಿ. ಇಲ್ಲಿ ನೋಡಿ, ಇಲ್ಲ 5,423 ಡೀಸೆಲ್ ಬಸ್ಸಸ್ಸು ನಮ್ಮ ಓನ್ ಸ್ವಂತ ಬಸ್ಸಸ್ ಇದು. ಆಮೇಲೆ 1,644 ಎಲೆಕ್ಟ್ರಿಕ್ ಬಸ್ಸಸ್. ಎಲೆಕ್ಟ್ರಿಕ್ ಬಸ್ಸೇ ನಾನು ಇಷ್ಟೊತ್ತು ಮಾತಾಡಿದ್ದು. ನಮ್ದು ಯಾವುದೂ ಇಲ್ಲ ಎಲೆಕ್ಟ್ರಿಕ್ ಬಸ್ಸು, ನಮ್ಮ ಸ್ವಂತ ಯಾವುದೂ ಇಲ್ಲ. ಸ್ವಂತ ಯಾವುದೂ ಇಲ್ಲ, ಯಾಕಂದರೆ ಇದು GCC ಮಾಡಲ್ ಅಲ್ವಾ, ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಅಂತೇಳಿ ಕೇಂದ್ರ ಸರ್ಕಾರದ ನೀತಿ. ಬರೀ ನಮಗೆ ಅಲ್ಲ, ದೇಶದ ಎಲ್ಲ ಭಾಗದಲ್ಲೂ ಇದು ಮಾಡಿದ್ದಾರೆ. ನಾನು ಸಂಬಂಧಪಟ್ಟ ಮಿನಿಸ್ಟ್ರಿಗಳಿಗೆ ಈ 2 ಇಶ್ಯೂಗಳನ್ನು ನೀವು ಸಾಲ್ವ್ ಮಾಡಬೇಕು, ಆ ಕಂಪ್ನೀಸ್ ಕೇಳಿ ಸೆಟರೇಟ್ ಮಾಡಬೇಕು ಅಂತ. ಆಮೇಲೆ ಜನಕ್ಕೂ ಗೊತ್ತಾಗಬೇಕು. ಏನಾಗುತ್ತೆ, ಪ್ರತಿದಿನ ಪೇಪರಲ್ಲಿ ನೀವೇನು ಮಾಡ್ತೀರಾ, ಬೇರೆದು ಕೆಟ್ಟೋಗಿದ್ದನ್ನು ಹಾಕೋದಿಲ್ಲ, ಬರೀ BMTCದೇ ತೋರಿಸ್ತಾ ಇರ್ತೀರ. ನೀವು ಅದನ್ನು ಮಾಡಿ, ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ನನಗೆ ಗೊತ್ತಿಲ್ಲ, ನೀವು ಕೇಳ್ಕೊಳ್ಳಿ. ಇಲ್ಲ, ನಾವು ಕ್ಯಾನ್ಸಲ್ ಮಾಡಿ ಅಂತ ಹೇಳಲ್ಲ, GCCನೇ ಇರಲಿ, ನಮಗೇನು ಸಮಸ್ಯೆ ಇಲ್ಲ. ಆದರೆ ಈ 2 ವಿಚಾರದಲ್ಲಿ ಅವ್ರು ಇಂಟರ್ಫಿಯರ್ ಆಗಿ ನಮಗೆ ಈ ಬ್ರೇಕ್ ಡೌನ್ಸ್ ಆಗ್ತಾ ಇದೆಯಲ್ಲ 2 ಕಾನೂನುಗಳಿಂದ, ಇದನ್ನು ಆ ಕಂಪ್ನಿ ಸೆಟ್ರೇಟ್ ಮಾಡಬೇಕು. ಇದರಿಂದ ಏನಾಗುತ್ತೆ, ನಮಗೂ ಕೆಟ್ಟ ಹೆಸರು, ಕೇಂದ್ರ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರುತ್ತೆ. ಅದು ಕಂಪ್ನೀಸ್ ಮಾಡ್ಕೋಬೇಕು. ಈಗ ಇದು ಕಂಪ್ನೀಸು ನಮ್ದಲ್ಲ, ಇದು ಮಾಡಲ್ಲೇ GCC ಮಾಡಲ್ಲ, ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಅಂತ. ಅವರು ಬ್ಯಾಟ್ರಿ ಏನಾಗುತ್ತೆ, ನಾವು 12 hours ಎಷ್ಟಪ್ಪ 12 hours ನಮ್ಮದು? 12 hours. ಅವ್ರೇನಾಗುತ್ತೆ, ಅವ್ರಿಗೆ ಗೊತ್ತಿದೆ ನಾವು ಅಗ್ರಿಮೆಂಟ್ ಟೈಮಲ್ಲೇ ಎಷ್ಟು ಸಮಯ ನಾವು ಓಡಿಸ್ಬೇಕು, ಎಷ್ಟು ಕಿಲೋಮೀಟ್ರ್ ಓಡಿಸ್ಬೇಕು ಅಂತ ಇರುತ್ತೆ. ಅವರು ಬ್ಯಾಟ್ರೀಸ್ನ ಇದಕ್ಕೆ ರೆಡಿ ಮಾಡ್ಕೋಬೇಕು, 16 ಗಂಟೆನೋ ಅದು ರೆಡಿ ಮಾಡ್ಕೋಬೇಕು. ಯಾರು ಸರ್ಟಿಫೈ ಮಾಡೋದು? ಅಹಮದಾಬಾದಲ್ಲ ಸಂಸ್ಥೆ ಹೆಸರು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್, CERT. ನಾವು ಏನು ಬಸ್ಸಲ್ಲಿ ಮಾಡಿಫಿಕೇಶನ್ ಮಾಡಬೇಕಾದ್ರೂ CERT ಅನುಮತಿ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. CIGRI ಬರ್ಕೊಳ್ಳಿ ಕ್ಲೀನಾಗಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.